ಗಿರಿಜಾನಂದನ ದುರಿತ ನಿವಾರನ ಮೋದಕ ಪ್ರಿಯನ ಗಜಾನನ ಮೋದಕ ಪ್ರಿಯನ ಗಜಾನನ ಸಕಲ ವಿದ್ಯೆಯ ಬಲ್ಲ ಸಂಕಟನಾಶ ಅಕಳಂಕ ಚರಿತನ ಸುತ ಗಣೇಶ ಸಕಲ ವಿದ್ಯೆಯ ಬಲ್ಲ ಸಂಕಟನಾಶ ಅಕಳಂಕ ಚರಿತನ ಸುತ ಗಣೇಶ ಪಂಕಜಾಸನ ಪ್ರಿಯ ಕಳೆಯೋ ಮನ ಕ್ಲೇಶ ಪಂಕಜಾಸನ ಪ್ರಿಯ ಕಳೆಯೋ ಮನ ಕ್ಲೇಶ ಅಕರದಿ ದಯ ಪಾಲಿಸೋ ಮನಹರುಷ ಅಕರದಿ ದಯ ಪಾಲಿಸೋ ಮನಹರುಷ ಮೋದಕ ಪ್ರಿಯನ ಗಜಾನನ ಮೋದಕ ಪ್ರಿಯನ. ಭಾರತದಲ್ಲಿ ಕೇಳಿದ್ರು ಪೂರ್ವದಲ್ಲಿ ಅಂತಾನೆ ಹೇಳ್ಬೇಕು, ಬೇರೆ ದೇಶದಲ್ಲಿ ಹೋದ್ರು ಪೂರ್ವದಲ್ಲಿ ಅಂತಾನೆ ಹೇಳ್ಬೇಕು. ಇದು ವಿಜ್ಞಾನ ಅನ್ನೋದು ಸಾರ್ವತ್ರಿಕ ಸತ್ಯವಾದಂತ ಮಾತು. ಹಾಗಾಗಿ ವಿಜ್ಞಾನದಲ್ಲಿ ಸುಳ್ಳು ಬೋಗಸ್ ಬಂಡಲ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ವಿಜ್ಞಾನವನ್ನ ಮಕ್ಕಳಲ್ಲಿ ಯಾಕೆ ನಾವು ಈ ವಸ್ತು ಪ್ರದರ್ಶನ ಆಗಿರ್ಬೋದು, ವಿಚಾರಗೋಷ್ಠಿಗಳಾಗಿರ್ಬೋದು, ಇಂಥ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಈ ನಮ್ಮ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನದ ಉದ್ದೇಶ ಏನಾಗಿದೆ ಅಂತಂದ್ರೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸುವಂಥದ್ದು ಬಹಳ ಮುಖ್ಯವಾಗಿದೆ. ನಮ್ಮ ಸಂವಿಧಾನದ ಒಂದು ಆರ್ಟಿಕಲ್ 51AH ಪರಿಚ್ಛೇದ 51AH ನಲ್ಲಿ ಇದರ ಉಲ್ಲೇಖ ಆಗಿದೆ. ಇದು ನಮ್ಮ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಆದ್ಯ ಕರ್ತವ್ಯ ಕೂಡ. ಏನು ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಕೂಡ ವೈಜ್ಞಾನಿಕ ದೃಷ್ಟಿಕೋನವನ್ನ ಮನೋಭಾವವನ್ನ ಹೊಂದಬೇಕು ಅನ್ನುವಂಥದ್ದು. 1976 ಒಳಗ 47ನೇ ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ. ಇದು ಯಾಕೆ ಬೇಕು ನಮ್ಗೆ ವಿಜ್ಞಾನ? ಇವತ್ತು ನಾವೆಲ್ಲ ಕಂದಾಚಾರಗಳನ್ನ ಬೇರೆ ಬೇರೆ ಮೂಢನಂಬಿಕೆಗಳನ್ನ ನಾವು ಆಚರಣೆಯಲ್ಲಿ ತರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದ್ರೆ ಈ ಒಂದು ನಮ್ಮ ಸಂಪ್ರದಾಯಗಳು, ಧರ್ಮ ವಿಚಾರಗಳು ಈ ವಿಜ್ಞಾನದೊಂದಿಗೆ ಯಾವ ರೀತಿ ತಳಕು ಹಾಕೊಂಡಿದಾವ ಅಂತಂದ್ರೆ ಅದನ್ನ ನಾವು ಭಿನ್ನವಾಗಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಅವು ತಳಕು ಹಾಕೊಂಡಿದಾವು. ಹಾಗಾದ್ರೆ ನಾವು ದೇವರು, ಧರ್ಮ ಈ ವಿಚಾರಗಳನ್ನ ವಿಜ್ಞಾನದಿಂದ ದೂರ ಇಡಬೇಕಾ ಪ್ರಶ್ನೆ ಮಾಡಿದಾಗ ನನಗನ್ನಿಸ್ತದೆ ಆಲ್ಬರ್ಟ್ ಐನ್ಸ್ಟೀನ್ ಅಂತ ವಿಜ್ಞಾನಿಗಳಿಗೆ ಇಂಥ ವಿಚಾರಗಳು ಎಲ್ಲೋ ಒಂದ್ ಕಡೆ ಗೊಂದಲಗಳಾಗಿ ಮತ್ತು ಅದ್ರ ಒಂದು ಸ್ಪಷ್ಟತೆ ಇಲ್ಲದೆ ಇರುವಂತದ್ದನ್ನ ನಾವು ನೋಡ್ತೀವಿ. ಆಲ್ಬರ್ಟ್ ಐನ್ಸ್ಟೀನ್ ಒಂದ್ ಕಡೆ ಬರೀತಾರೆ ತಮ್ಮ ಜೀವನ ಚರಿತ್ರೆಯೊಳಗ, ಐ ರೀಡ್ ಮೋರ್ ಸೈನ್ಸ್ ದೆನ್ ಐ ಬಿಲೀವ್ ಇನ್ ಗಾಡ್ ಆಲ್ಸೋ ಅಂತ ಹೇಳ್ತಾರೆ. ಅಂದ್ರೆ ನಾನು ವಿಜ್ಞಾನವನ್ನು ಹೆಚ್ಚು ಓದಿದ್ದೀನಿ ಅಂದ್ರೂ ಕೂಡ ನಾನು ದೇವರಲ್ಲಿ ನಂಬಿಕೆಯನ್ನು ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದರ ಅರ್ಥ ನಾಸ್ತಿಕನ ಅಲ್ಲ ಅನ್ನುವಂಥದ್ದನ್ನ ಅವ್ರು ಒತ್ತಿ ಹೇಳಿದ್ದಾರೆ. ಹಾಗಾಗಿ ಬಣ್ಣವನ್ನ ಬಳಿಯುವುದರ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್ ಈ ಕಡೆ ನೋಡ್ರಿ ಸ್ವಲ್ಪ. ನಿಂತ ವಿದ್ಯಾರ್ಥಿಗಳು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದ್ರಾಗ ನಿಮ್ಮ ಮೈಂಡ್ ಏನಾಗ್ತದೆ, ಆ ವಸ್ತು ಪ್ರದರ್ಶನದ ಗುಣಲಕ್ಷಣಗಳು ಏನು, ಯಾವ ವಿಜ್ಞಾನದಲ್ಲಿ ಈ ಪ್ರಯೋಗ ಬರುತ್ತದೆ, ಇದು ಎಷ್ಟು ಅಂಕಗಳಿಗೆ ಆಗ್ಬೋದು ಅನ್ನುವಂಥದ್ದು ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗ್ತದೆ ಮಕ್ಕಳೇ. ಇದನ್ನು ನಾವು ಸುಮ್ಮನೆ ನಾವು ಆಟಕ್ಕೆ ಬೇಜಾರಕ್ಕೆ ಅಥವಾ ಯಾವುದೋ ಒಂದು ಇದೋ ಅಂತ ತಿಳ್ಕೊಬೇಡಿ. ನಿಮ್ಮಲ್ಲಿ ಆಸಕ್ತಿಯನ್ನು ಮೂಡಿಸುವುದು, ಪರೀಕ್ಷೆಗೆ ಅಣಿಗೊಳಿಸುವುದು. ಪರೀಕ್ಷೆಗೆ ಅಣಿಗೊಳಿಸಿದಾಗ ಇದು ಕಾಟಾಚಾರಕ್ಕಲ್ಲ, ಅದಕ್ಕೊಂದು ಪ್ರಯೋಗ ಅಂಕಗಳನ್ನು ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಂತ ಹೇಳಿದ್ರೆ ನೀವು ಪರೀಕ್ಷೆಗೆ ಬೀಳ್ತಾವು. ಭಾಳ ಸಾರಿ ಹೇಳ್ತಾ ಇದ್ರು, ಸರ್ವೊಂದು ಪಠ್ಯ ವಿಷಯದಲ್ಲಿ ವಿಜ್ಞಾನದಲ್ಲಿ ಇಷ್ಟೆಲ್ಲ ಪ್ರಯೋಗ ಹೇಗೆ ಸರ್ ಅಂತ. ಆ ಪ್ರತಿಯೊಂದು ಅಂಕಗಳನ್ನ ಆಧರಿಸಿರ್ತವೆ. ಫಾರ್ ಎಕ್ಸಾಂಪಲ್ ಬಲ ಇರ್ಬೋದು, ಒತ್ತಡ ಇರ್ಬೋದು, ನಿಮ್ನ ಮಸೂರಿ ಇರ್ಬೋದು, ಹಲವಾರು ವಿಷಯಗಳು ವಿಜ್ಞಾನದಲ್ಲಿ ಬರುವಂಥದ್ದು, ಗಣಿತದಲ್ಲಿ ಬರುವಂಥ ಸೂತ್ರಗಳು, ತ್ರಿಕೋನಗಳು, ಪ್ರತಿಯೊಂದೊಂದು ಪ್ರಯೋಗ ವಸ್ತು ಪ್ರದರ್ಶನ ನಿಮಗೆ ಪೂರಕವಾಗಿರ್ತದೆ. ನಿಮ್ಮ ಅಭ್ಯಾಸದ ಚಟುವಟಿಕೆಗಳಿಗೆ ಪೂರಕವಾಗಿರ್ತದೆ. ಆ ಚಟುವಟಿಕೆಯನ್ನು ನೀವು ಮಾಡಿದರೆ ನಿಮ್ಮ ತಲೆಯಲ್ಲಿ ಹಾಗೆ ಉಳಿತದೆ. ನಿಮ್ಮ ಮಸೂರ ಅಂದರೆ ಏನು? ಈಗ 10th ನಿಮಗೆ ಒಂದು ಫಸ್ಟ್ ಪಾಠ ಬಂತು, ಯಾವುದು? ಬೆಳಕಿನ ವಕ್ರೀಭವನ ಅಂಥೇಳಿ. ಮಕ್ಕಳು ನೋಡ್ರಿ, ಆ ವಕ್ರೀಭವನ ಪಾಠದಲ್ಲಿ ಯಾವುದೇ ಚಿತ್ರಗಳು ಇಲ್ಲ, ಆದರೆ ನಾವು ಕ್ರಿಯೇಟ್ ಮಾಡ್ಬೋದು ಭಾಳ ಸಲ. ಯಾಕಂದರೆ ವಕ್ರೀಭವನ ಅಲ್ಲಿ ಚಿತ್ರ ಇಲ್ಲ ನಿಮ್ಮ ಪಠ್ಯದಲ್ಲಿ, ಅಷ್ಟೇ ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನು ನೀವು ಪ್ರಯೋಗಕ್ಕೆ ತೊಗೊಂಡ್ರೆ ಬೆಳಕಿನ ವಕ್ರೀಭವನ ಹೇಗೆ ಬರುತ್ತವೆ, ನಿಮ್ಮ ತಲೆಯಲ್ಲಿ ಬರ್ತವೆ. ಅದನ್ನು ಆಸಕ್ತಿಯಿಂದ ನಡೆಸುವಂಥದ್ದು ನಮ್ಮ ಕೆಲಸ. ಇದನ್ನು ಚೆನ್ನಾಗಿ ಈ ಸಂಸ್ಥೆಯವರು ಮಾಡ್ಕೊಂಡು